ಹಾಯ್ ಗೈಸ್, ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೊಸ ವಿಡಿಯೋಗೆ. ಗೈಸ್, ಇವಾಗ ನಾನು ಕಾಲೇಜ್ ರೀಚ್ ಆಗಿದ್ದೀನಿ. ಇನ್ನು 20 ಮಿನಿಟ್ಸ್ ಇದೆ. ಇವತ್ತು 20 ಮಿನಿಟ್ಸ್ ಮುಂಚೆನೇ ಬಂದಿದ್ದೀನಿ ಕ್ಲಾಸಿಗೆ. ಇನ್ನು ಮ್ಯಾಮ್ ಬಂದಿಲ್ಲ. ಮ್ಯಾಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ರಾತ್ರಿ ಎಲ್ಲ ಕಷ್ಟಪಟ್ಟು ಟಾರ್ಚ್ ಇಟ್ಕೊಂಡು ಅಸೈನ್ಮೆಂಟ್ ಬರೆದಿದ್ದೀನಿ. ಎಲ್ಲ ಬರ್ದು 5ನೇ ಕ್ವಶನ್ನೇ ಬರ್ದಿಲ್ಲ. ಇವನು ಜ್ಞಾಪಿಸ್ತಿಲ್ಲ ನನಗೆ, ಬರೀ ನಾನು ಬರ್ದಿಲ್ಲ. ಈಗ ಬ್ಲ್ಯಾಕ್ ಪೆನ್ ಕೇಳ್ತಾ ಇದ್ದೀನಿ, ಕೊಡ್ತಾ ಇಲ್ಲ. ನಾನು ಬಡವ ನೊಂದಿದ್ದೇನೆ. ಫೈನಲಿ ಕಂಪ್ಲೀಟೆಡ್ ಗೈಸ್. ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ಗೈಸ್. ನೆನೆ ನೈಟ್ ನಡೆದಿದ್ದು, ನಾನು ಹೋಗೋಕ್ಕಾಗಿಲ್ಲ. ಸೊ ಫ್ರೆಂಡ್ ವಿಡಿಯೋ ಮಾಡ್ಕೊಂಬಂದು ಕಳಿಸ್ತಾ, ಅದನ್ನ ಹಾಕ್ತೀನಿ ನೋಡಿ ಗೈಸ್. ವಿಚಾರಗಳಲ್ಲಿ ಕರ್ತವ್ಯಗಳಲ್ಲಿ ನಿರ್ಣಯಿಸಲ್ಪಡಬೇಕಾದ ನಿಮ್ಮೆಲ್ಲರಿಗೂ ಸೇರಿತಕ್ಕದು. ದುರ್ಯೋಧನ, ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ಏತಕ್ಕೆ ಅನುಜರಾಳ್ ಬಿಡು ಪಂಥ, ಏತಕ್ಕೆ ಅನುಜರಾಳ್ ಬಿಡು ಪಂಥ, ಕಲ್ಲದು ವೈರ, ಕಲ್ಲದು ವೈರ ಸಾಧಿಸದಿರು ಛಲ, ಕಲ್ಲದು ವೈರ ಸಾಧಿಸದಿರು ಛಲ, ಸ್ಥಿರವಲ್ಲ ವೈಭವ ಅಸ್ಥಿರದಿ ರಾಜ, ಸ್ಥಿರವಲ್ಲ ವೈಭವ ಅಸ್ಥಿರದಿ ರಾಜ, ಗುರುಗಳ ಪಾದಕ್ಕೆ ಕಿವಿಗೊಡದಿರು ಜೊತೆ, ಗುರುಗಳ ಪಾದಕ್ಕೆ ಕಿವಿಗೊಡದಿರು ಜೊತೆ, ರಾಜ್ಯವನಿತ ಸುಖದಲ್ಲಿ ಬಾಳು, ರಾಜ್ಯವನಿತ ಸುಖದಲ್ಲಿ ಬಾಳು, ಏತಕ್ಕೆ ಅನುಜರಾಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಕುಮಾರ ದುರ್ಯೋಧನ, ನಿಮ್ಮಲ್ಲಿ ಈ ವಿರೋಧ ಏಕೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಬಾಳು, ಇದೇ ನನ್ನ ಅಭಿಮತ. ಏನಿಲ್ಲ ಗೈಸ್, ಇವತ್ತಿನ ವಿಷಯ ಅಷ್ಟೇ. ಕಾಲೇಜಿಂದ ಬಂದೆ ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಹೋಗಿ ಇನ್ನೇನು ನಾಳೆ ಸಂಡೇ ಅಲ್ಲ, ಫುಲ್ ಆರಾಮ್ ರೆಸ್ಟ್ ಮಾಡೋದು ಅಷ್ಟೇ. ಮತ್ತು ನೀವೇನೇನು ಮಾಡ್ತೀರಾ ಸಂಡೇ ಹೊತ್ತಂತ ಕಮೆಂಟ್ ಹಾಕಿ. ಇನ್ನೇನು ಹೇಳೋದು ಇಲ್ಲ ಅಷ್ಟೇ.